ನಮಸ್ತೆ ಸ್ನೇಹಿತರೆ, ಇವತ್ತು ನಾವು 10ನೇ ತರಗತಿ ಪರೀಕ್ಷೆಗೆ ಇರುವಂತಹ ಗಾದೆಗಳ ಬಗ್ಗೆ ತಿಳ್ಕೊಳ್ಳುವ. ಕೆಲವೊಂದು ಮುಖ್ಯವಾದ ಅದರ ವಿವರಣೆಯನ್ನು ತಿಳಿತಾ ಹೋಗುವ. ಗಾದೆಗಳ ವಿಸ್ತರಣೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿರುವಂತಹ ಪ್ರಶ್ನೆ. ಇದು ಜೂನ್ 2020 ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಒಂದು ಗಾದೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದರ ವಿವರಣೆ ಈ ರೀತಿಯಾಗಿದೆ. ಮಹಾತ್ಮರ ಜೀವನ ಚರಿತ್ರೆಯನ್ನು ಓದಿದಾಗ ಅವರ ಬಾಲ್ಯದ ಘಟನೆಗಳು ರೋಮಾಂಚನಕರವಾಗಿರುತ್ತದೆ. ಗಾಂಧೀಜಿ ಒಂದು ಸುಳ್ಳು ಹೇಳಿದರು. ತನ್ನ ತಂದೆಯ ಬಳಿ ಹೋಗಿ ತಪ್ಪಾಯಿತು ಎಂದು ತಪ್ಪೊಪ್ಪಿಗೆ ಪತ್ರ ಬರೆದುಕೊಟ್ಟರು. ಮುಂದೆ ಎಂದಿಗೂ ಅವರು ಸುಳ್ಳನ್ನು ಹೇಳಲಿಲ್ಲ. ಸತ್ಯಕ್ಕಾಗಿಯೇ ಹೋರಾಡಿದರು. ಚಿಕ್ಕದಿಂದಲೇ ಅವರಲ್ಲಿ ಸತ್ಯಕ್ಕಾಗಿ ಹೋರಾಡುವ ಬುದ್ಧಿ ಇತ್ತು. ಅವರು ದೊಡ್ಡವರಾದಂತೆ ಅದು ಬೆಳೆಯಿತು. ಆ ಪ್ರಸಂಗದಲ್ಲಿ ಹೊಳೆಯುವ ಗಾದೆ, ಬೆಳೆಯುವ ಪೈರು ಮೊಳಕೆಯಲ್ಲಿಯೇ ಕಾಣುತ್ತದೆ. ಹೌದು, ಮೊಳಕೆಯಲ್ಲಿಯೇ ಕೊಳೆತರೆ ಪೈರು ದೊಡ್ಡದಾಗಿ ಬೆಳೆಯಲಾರದು. ಚಿಕ್ಕದಿಂದಲೇ ಪುಷ್ಪವಾಗಿ ಬೆಳೆದ ಮೊಳಕೆ ಪ್ರಾಯಶಃ ಬೆಳೆದು ಒಳ್ಳೆಯ ಬೆಳೆಯನ್ನು ಕೊಡುತ್ತದೆ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ಈ ಮಾತು ಮಕ್ಕಳಿಗೆ ಒಳ್ಳೆಯ ಹವ್ಯಾಸಗಳನ್ನು ಚಿಕ್ಕದಿನಿಂದಲೇ ಹೇಳಿಕೊಡಬೇಕೆಂಬ ಪ್ರಾಯೋಗಿಕ ಸಲಹೆಯನ್ನು ನೀಡುತ್ತದೆ. ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಗ್ರಹಿಸುವ ಶಕ್ತಿ ಬಹಳ ಚೆನ್ನಾಗಿರುತ್ತದೆ. ಅಂತಹ ಸಂದರ್ಭದಲ್ಲಿ ಅವರಿಗೆ ಉತ್ತಮ ಸಂಸ್ಕಾರಗಳನ್ನು ಕಲಿಸಿದರೆ ಅದು ಜೀವನದ ಉದ್ದಕ್ಕೂ ಅವರನ್ನು ಕಾಪಾಡುತ್ತದೆ. 3ರಲ್ಲಿ ಕಲಿತದ್ದು ಮುಪ್ಪಿನ ತನಕ ಎಂಬ ಗಾದೆಯ ಅರ್ಥವೂ ಅದೇ ಆಗಿದೆ. ಅದೇ ರೀತಿಯಲ್ಲಿ ಎಷ್ಟೋ ವೇಳೆ ಮಕ್ಕಳು ತಮ್ಮ ಪ್ರತಿಭೆಯನ್ನು ಬಾಲ್ಯದಲ್ಲಿಯೇ ಪ್ರದರ್ಶಿಸುವ ಮೂಲಕ ಮುಂದೆ ತಾವೇನಾಗಲಿದ್ದೇವೆ ಎಂಬುದನ್ನು ಸೂಚಿಸುತ್ತಾರೆ. ಆ ಅರ್ಥದಲ್ಲಿಯೂ ಈ ಗಾದೆ ಬಳಕೆಯಾಗುತ್ತದೆ. ಇನ್ನು 2ನೆಯ ಒಂದು ಗಾದೆ, ತುಂಬಿದ ಕೊಡ ತುಳುಕುವುದಿಲ್ಲ. ತುಂಬಿದ ಕೊಡ ತುಳುಕುವುದಿಲ್ಲ. ಇದು ಒಂದು ಅರ್ಥಪೂರ್ಣವಾದ ನೀತಿಬೋಧಕವಾದ ಗಾದೆಯಾಗಿದೆ. ಈ ಗಾದೆಯ ಮಾತಿನ ಅರ್ಥ ಎಷ್ಟು ಸತ್ಯವೋ ಇದರಿಂದ ಹೊರಡುವ ಲಕ್ಷ್ಯಾರ್ಥವೂ ಅಷ್ಟೇ ಮನೋಜ್ಞವಾಗಿದೆ. ಒಂದು ಕೊಡದಲ್ಲಿ ತುಂಬ ನೀರನ್ನು ಅನಂತರ ಅದನ್ನು ತೆಗೆದುಕೊಂಡು ಹೋದರೆ ನೀರಿನ ಸ್ವಲ್ಪ ಭಾಗವು ಅಲುಗಾಡುವುದಿಲ್ಲ, ತುಳುಕುವುದಿಲ್ಲ, ಚೆಲ್ಲುವುದಿಲ್ಲ. ಇದರ ಬದಲು ಕೊಡ ಪೂರ್ತಿ ತುಂಬುವ ಮುನ್ನ ಕೊಡವನ್ನು ಒಯ್ದರೆ ಅದು ಅಲುಗಾಟದಿಂದ ಕಲುಕಿ ನೀರು ಅದು ತುಳುಕುತ್ತಾ ಹೋಗುತ್ತದೆ. ಈ ಒಂದು ಅಲುಗಾಟದಿಂದಾಗಿ ತುಳುಕಾಟದಿಂದ ಹೊರಡುವ ಶಬ್ದವೇ ಟೊಳ್ಳಾಗಿದ್ದು ನೀರು ತುಂಬಿಲ್ಲ ಎಂಬುದನ್ನು ಸೂಚಿಸುತ್ತಿರುತ್ತದೆ. ಹಾಗೆಯೇ ನಿಜವಾದ ವಿದ್ಯಾವಂತರೆಂದರೆ ತೀರ್ಮಾನಿಸಬೇಕಾಗಿಲ್ಲ, ಆದರೆ ಅಲ್ಪವಿದ್ಯಾವಂತನಾದವನು ಮಾತ್ರ ತನಗೆ ಎಲ್ಲವೂ ತಿಳಿದಿದೆ ಎಂದು ತೋರ್ಪಡಿಸಿಕೊಳ್ಳಲು ಯತ್ನಿಸುತ್ತಾನೆ. ಹೆಚ್ಚು ಅನಾವಶ್ಯಕವಾಗಿ ಮಾತನಾಡಿ ತನ್ನ ಟೊಳ್ಳುತನವನ್ನು ಪ್ರದರ್ಶಿಸಿಕೊಳ್ಳುತ್ತಾನೆ. ಹೀಗೆ ಬಾಳುವುದು ಸರಿಯಲ್ಲ. ಕಡೆಗೂ ಈ ಗಾದೆಯ ಸೂಚನೆ ಅವ್ಯಕ್ತವಾಗಿದೆ. 3ನೆಯ ಒಂದು ಗಾದೆ, ಕಾಯಕವೇ ಕೈಲಾಸ. ಕಾಯಕವೇ ಕೈಲಾಸ ಎಂಬುದು ಒಂದು ಆರೋಕ್ತಿ. ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆ ಮಾತನ್ನು ಇದು ಪುಷ್ಟೀಕರಿಸುತ್ತದೆ. ಮೋಕ್ಷ ಸಾಧನೆಯ ಮೂಲಕ ದೈಹಿಕ ಶ್ರಮ ಎಂಬುದೇ ಈ ಉಕ್ತಿಯ ಅರ್ಥವಾಗಿದೆ. ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ದುಡಿದು ತಿನ್ನಬೇಕು, ಸ್ವಾವಲಂಬಿಯಾಗಬೇಕು ಎಂಬುದು 12ನೆಯ ಶತಮಾನದಲ್ಲಿದ್ದ ಶಿವಶರಣ ಬಸವಣ್ಣನವರು ಸಮಾಜಕ್ಕೆ ನೀಡಿದ ಮಾರ್ಗದರ್ಶನವಾಗಿದೆ. ಅದು ಇಂದೂ ಸಹ ಹೆಚ್ಚು ಸೂಕ್ತವೆನಿಸಿದೆ. ಇದೇ ಮಾತನ್ನು ಬೈಬಲ್ ಗ್ರಂಥದಲ್ಲಿ ಯಾರು ದುಡಿಯಲಾರನೋ ಆತನು ತಿನ್ನಲೂ ಅರ್ಹನಲ್ಲ ಎಂದು ಹೇಳಿದೆ. ದುಡಿದವನು ಮಾತ್ರ ತಿನ್ನಲು ಅರ್ಹನು. ಅಂದರೆ ದೈಹಿಕ ಶ್ರಮದಿಂದ ತನಗೆ ಅಗತ್ಯವಾದ ಅನ್ನ ಆಹಾರಗಳನ್ನು ಒದಗಿಸಿಕೊಳ್ಳುವುದಲ್ಲದೆ ತನ್ನನ್ನು ಅವಲಂಬಿಸಿದವರಿಗೂ ಸಹ ಅನ್ನ ಆಹಾರಾದಿಗಳನ್ನು ಒದಗಿಸಿಕೊಡಬೇಕು. ಹೀಗೆ ಪ್ರತಿಯೊಬ್ಬರೂ ತನಗೆ ಮತ್ತು ತನ್ನ ಪರಿವಾರದವರಿಗೆ ಅಗತ್ಯವಾದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿದರೆ ಈ ಭೂಲೋಕವೇ ಸ್ವರ್ಗಲೋಕವಾಗುವುದರಲ್ಲಿ ಸಂಶಯವಿಲ್ಲ. ಶ್ರಮ ಏವ ಜಯತೆ ಎಂಬ ಸಿದ್ಧಾಂತದ ಮೂಲಕ ಭೂಲೋಕ ಕೈಲಾಸವಾಗುತ್ತದೆ. ಇನ್ನು 4ನೆಯ ಒಂದು ಗಾದೆ ಮಾತು, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಗಾದೆಗಳು ವೇದಗಳಿಗೆ ಸಮ. ವೇದಗಳು ಸುಳ್ಳಾದರೂ ಗಾದೆಗಳು ಸುಳ್ಳಾಗುವುದಿಲ್ಲವೆಂಬ ಮಾತಿದೆ. ವ್ಯಕ್ತಿಯು ಚಿಕ್ಕವನಿದ್ದರೂ ಆತನ ವ್ಯಕ್ತಿತ್ವವು ಹಿರಿದಾದುದು ಎಂಬುದೇ ಈ ಗಾದೆಯ ಮಾತಿನ ಅರ್ಥವಾಗಿದೆ.
ಉದಾಹರಣೆಗೆ ಖ್ಯಾತ ಹಿಂದೂಸ್ತಾನಿ ಸಂಗೀತ ಗಾಯಕಿ ಶ್ರೀಮತಿ ಗಂಗೂಬಾಯಿ ಹಾನಗಲ್ಲರವರನ್ನೇ ತೆಗೆದುಕೊಳ್ಳೋಣ. ಇವರು ಬಾಹ್ಯ ನೋಟಕ್ಕೆ ಪುಡಿಯಾಳಿನಂತೆ ಕಂಡರೂ ಅವರ ಶರೀರ ಅಸಾದೃಶ್ಯವಾದುದಾಗಿರುತ್ತದೆ. ಇವರು ತಮ್ಮ ಸಂಗೀತ ಸಾಧನೆಯಿಂದ ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಪಡೆದಿರುತ್ತಾರೆ. ಬಹುತೇಕ ರಾಷ್ಟ್ರಗಳಲ್ಲಿ ಸಂಚಾರ ಮಾಡಿ ತಮ್ಮ ಗಾನ ಮಾಧುರ್ಯದಿಂದ ಎಲ್ಲರ ಗಮನವನ್ನು ಗೆದ್ದಿದ್ದಾರೆ. ಸಂಗೀತದ ಮೂಲಕ ರಾಷ್ಟ್ರದ ಐಕ್ಯತೆಯನ್ನು ಸಾಧಿಸಿದ್ದಾರೆ. ಇದರಿಂದ ಅವರ ಶರೀರ ಚಿಕ್ಕದಾದರೂ ಶರೀರ ಅಪೂರ್ವವಾದುದಾಗಿದ್ದು ಅವರನ್ನು ಸಂಗೀತ ಕ್ಷೇತ್ರದ ಅಮರ ತಾರೆಯನ್ನಾಗಿ ಮಾಡಿದೆ. ಹೀಗೆ ಅವರ ಮೂರ್ತಿ ಚಿಕ್ಕದಿದ್ದರೂ ಅವರ ಕೀರ್ತಿ ದೇಶ ವಿದೇಶಗಳಲ್ಲಿಯೂ ಕೂಡ ಹಬ್ಬಿದೆ. ಅದೇ ರೀತಿಯಾಗಿ ಕ್ರಿಕೆಟ್ ಆಟಗಾರರಾದ ಸಚಿನ್ ತೆಂಡೂಲ್ಕರ್, GR ವಿಶ್ವನಾಥ, ಚಲನಚಿತ್ರ ನಟರಾದಂತಹ ದ್ವಾರಕೀಶ್ ನರಸಿಂಹರಾಜು, ಇತಿಹಾಸದ ಮಹಾಪುರುಷರಾದ ಅಲೆಕ್ಸಾಂಡರ್, ಹಿಟ್ಲರ್ ಮುಂತಾದವರು ಕೂಡ ಗಾತ್ರದಲ್ಲಿ ಚಿಕ್ಕವರಾಗಿದ್ದರೂ ತಮ್ಮ ಕೆಲಸಗಳಿಂದ ಹೆಸರನ್ನು ಮಾಡಿದ್ದಾರೆ. ಇನ್ನು 5ನೇ ಒಂದು ಗಾದೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ಗಾದೆಗಳು ವೇದಗಳಿಗೆ ಸಮ, ಅಥವಾ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತುಗಳು ಗಾದೆಗಳ ಮಹತ್ವವನ್ನು ತೋರಿಸುತ್ತದೆ. ಕಿರಿದಾದ ವಾಕ್ಯಗಳಲ್ಲಿ ಹಿರಿದಾದ ಅರ್ಥವನ್ನು ನೀಡುವ ನುಡಿಮುತ್ತುಗಳಾಗಿವೆ. ಇವು ಸತ್ಯವನ್ನು ಪ್ರತಿಬಿಂಬಿಸುತ್ತದೆ. ಇವು ಹಿರಿಯರ ಅನುಭವಾಮೃತಗಳು. ತಮ್ಮ ಬದುಕನ್ನು ಅರ್ಥೈಸಲು ನಮಗೆ ಮಾರ್ಗದರ್ಶಕವಾಗಿದೆ. ಇಲ್ಲಿ ನೀಡಿರುವ ಗಾದೆಯು ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಒಂದೆನಿಸಿದೆ. ಮೇಲುನೋಟಕ್ಕೆ ಗಿಡ, ಮರ ಶಬ್ದಗಳನ್ನು ಬಳಸಿದ್ದರೂ ಇದರ ಗೂಢಾರ್ಥ ಬೇರೆಯಾಗಿದೆ. ಗಿಡವು ಚಿಕ್ಕದಿದ್ದಾಗ ಹೇಗೆ ಬಗ್ಗಿಸುವೆವೋ ಹಾಗೇ ಬಗ್ಗುತ್ತದೆ. ಅದೇ ಗಿಡ ಬೆಳೆದು ಹೆಮ್ಮರವಾದಾಗ ಅದನ್ನು ಬಗ್ಗಿಸಲು ಬರುವುದಿಲ್ಲ. ಬಗ್ಗಿಸಲು ಪ್ರಯತ್ನಿಸಿದರೆ ಅದು ಮುರಿದು ಹೋಗುತ್ತದೆ. ಹಾಗೆಯೇ ಸಣ್ಣ ಮಕ್ಕಳು ಇರುವಾಗಲೇ ಅವರಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ನಯ ನಾಜೂಕು ಕಲಿಸಿ ಸುಸಂಸ್ಕೃತರನ್ನಾಗಿ ಮಾಡಲು ಶಕ್ಯವಿದೆ. ಅದೇ ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ಶಿಕ್ಷಣ ಕೊಡುವುದಾಗಲಿ ತೀಡುವುದಾಗಲಿ ಸಾಧ್ಯ ಇಲ್ಲ. ಆ ಕಾರ್ಯದಲ್ಲಿ ನಾವು ಪ್ರಯತ್ನಿಸಿದರೂ ಸಫಲರಾಗಲು ಹೆಣಗಾಡಬೇಕಾಗುತ್ತದೆ. 3 ವರ್ಷದ ಬುದ್ಧಿ 100 ವರ್ಷದವರೆಗೆ ಎಂಬ ಮಾತಿನಂತೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಂಬುದು ಅರ್ಥಪೂರ್ಣ ಗಾದೆ ಮಾತಾಗಿದೆ. ಇನ್ನು 6ನೇ ಒಂದು ಗಾದೆ ಮಾತು, ಜೂನ್ 2020 ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಗಾದೆ ಮಾತು, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಗಾದೆಗಳು ವೇದಗಳಿಗೆ ಸಮ, ಅಥವಾ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತುಗಳು ಗಾದೆಗಳ ಮಹತ್ವವನ್ನು ತೋರಿಸುತ್ತದೆ. ಕಿರಿದಾದ ವಾಕ್ಯಗಳಲ್ಲಿ ಹಿರಿದಾದ ಅರ್ಥವನ್ನು ನೀಡುವ ನುಡಿಮುತ್ತುಗಳಾಗಿವೆ. ಇವು ಸತ್ಯವನ್ನು ಪ್ರತಿಬಿಂಬಿಸುತ್ತದೆ. ಇವು ಹಿರಿಯರ ಅನುಭವಾಮೃತಗಳು. ನಮ್ಮ ಬದುಕನ್ನು ಅರ್ಥೈಸಲು ನಮಗೆ ಮಾರ್ಗದರ್ಶಕವಾಗಿವೆ. ಇಲ್ಲಿ ನೀಡಿರುವ ಗಾದೆಯು ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಒಂದೆನಿಸುತ್ತದೆ. ಸಮಯದ ಮಹತ್ವವನ್ನು ಮಾತಿನಲ್ಲಿ ವಿವರಿಸಲಾಗದು. ಅಂತಹ ಒಂದು ಪ್ರಯತ್ನವನ್ನು ನಾವು ಇಲ್ಲಿ ಕಾಣ್ಬೋದು. ಗತಿಸಿ ಹೋದ ಕಾಲಕ್ಕೆ ಚಿಂತಿಸಿದರೆ ಅದು ಪ್ರಯೋಜನವಿಲ್ಲ. ಹೋದ ಸಮಯ ಮರಳಿ ದೊರೆಯಲಾರದು. ಆದ್ದರಿಂದ ಸಮಯವು ಜಾರುವ ಮುನ್ನ ಚಿಂತಿಸಬೇಕು, ಅದರ ಸದುಪಯೋಗವನ್ನು ಪಡೆಯಬೇಕೆನ್ನುವ ಸೂಚನೆಯನ್ನು ಇಲ್ಲಿ ಕಾಣ್ಬೋದು. ಕಾಲವು ಅತ್ಯಂತ ಪ್ರಬಲವಾದುದು. ಅದರ ಹಿಡಿತದಲ್ಲಿ ನಾವು ಸಿಗುವ ಮುನ್ನವೇ ಚಿಂತಿಸುವುದು ಸೂಕ್ತ ವಿಚಾರವಾಗಿರುವುದು. 7ನೇ ಒಂದು ಗಾದೆ ಮತ್ತು, ತಾಳಿದವನು ಬಾಳಿಯಾನು. ಗಾದೆಗಳು ವೇದಗಳಿಗೆ ಸಮ, ಅಥವಾ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತುಗಳು ಗಾದೆಗಳ ಮಹತ್ವವನ್ನು ತೋರಿಸುತ್ತದೆ. ಕಿರಿದಾದ ವಾಕ್ಯಗಳಲ್ಲಿ ಹಿರಿದಾದ ಅರ್ಥವನ್ನು ನೀಡುವ ನುಡಿಮುತ್ತುಗಳಾಗಿವೆ. ಇವು ಸತ್ಯವನ್ನು ಪ್ರತಿಬಿಂಬಿಸುತ್ತದೆ. ಇವು ಹಿರಿಯರ ಅನುಭವಾಮೃತಗಳಾಗಿದೆ. ನಮ್ಮ ಬದುಕನ್ನು ಅರ್ಥೈಸಲು ನಮಗೆ ಮಾರ್ಗದರ್ಶಕವಾಗಿದೆ. ಇಲ್ಲಿ ನೀಡಿರುವ ಗಾದೆಯು ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಒಂದೆನಿಸಿದೆ. ಮಾನವನಿಗೆ ಮುಖ್ಯವಾಗಿರುವ ಗುಣಗಳೆಂದರೆ ಧೈರ್ಯ, ಮನೋಬಲ. ಇವುಗಳೊಂದಿಗೆ ಇರಬೇಕಾದದ್ದು ಸಹನೆ, ತಾಳ್ಮೆ. ಸಹನೆ ಕಳೆದುಕೊಂಡರೆ ಬಾಳಲಾಗದು. ಜೀವನದಲ್ಲಿ ಸಂಕಷ್ಟಗಳು ಬರಬಹುದು, ತೊಂದರೆಗಳು ಎದುರಾಗಬಹುದು. ಅವುಗಳನ್ನು ಸಹಿಸಿಕೊಂಡರೆ ಒಳ್ಳೆಯ ದಿನಗಳನ್ನು ಕಾಣಬಹುದು. ಅದಕ್ಕೆ ಬೇಕಾದದ್ದು ಶಾಂತ ಸ್ವಭಾವ. ಅದನ್ನು ರೂಢಿಯಿಂದ ಬೆಳೆಸಿಕೊಳ್ಳಬಹುದು. ತಾಳಿದವನು ಬಾಳುತ್ತಾನೆ. ತಾಳ್ಮೆ ಇಲ್ಲವಾದಲ್ಲಿ ಬಾಳಲು ಅಸಾಧ್ಯ. ಇಂತಹ ಗುಣವುಳ್ಳವರನ್ನು ಆದರ್ಶವಾಗಿ ಇಟ್ಟುಕೊಳ್ಳಬಹುದು. ಇನ್ನು ಬಂದಿರುವಂತಹ 8ನೆಯ ಗಾದೆ ಮತ್ತು, ಮನಸ್ಸಿದ್ದರೆ ಮಾರ್ಗ. ಹಿರಿಯರ ಅನುಭವದ ನುಡಿಮುತ್ತೇ ಗಾದೆ. ಕಿರಿಯರಾದ ಮಾತುಗಳಲ್ಲಿ ಹಿರಿಯರಾದ ಅರ್ಥ ಹೇಳುವುದೇ ಗಾದೆಗಳ ವೈಶಿಷ್ಟ್ಯ.
ಗಾದೆಗಳನ್ನು ಒಬ್ಬರನ್ನು ಇನ್ನೊಬ್ಬರಿಗೆ ಹೋಲಿಸುವಾಗ, ಬುದ್ಧಿವಾದ ಹೇಳುವಾಗ, ತಪ್ಪನ್ನು ಎತ್ತಿ ತಿಳಿ ಹೇಳುವಾಗ, ವಿಶೇಷ ಗುಣಗಳ ಮಹತ್ವವನ್ನು ವಿವರಿಸುವಾಗ ಗಾದೆಗಳನ್ನು ಬಳಸುತ್ತೇವೆ. ಯಾವುದೇ ಕಾರ್ಯವನ್ನು ಮನಸ್ಸಿನಿಂದ ಛಲದಿಂದ ಪ್ರಯತ್ನಿಸಬೇಕು. ಆಗ ಗುರಿ ತಲುಪಲು ಮಾರ್ಗ ನಿಚ್ಚಳವಾಗಿ ನಮಗೆ ಗೋಚರವಾಗುತ್ತದೆ. ಅಪಾಯದಲ್ಲಿ ಸಿಕ್ಕಿಕೊಂಡಾಗ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಯೋಚಿಸಿದರೆ ಅದರಿಂದ ಹೊರಬರುವ ಮಾರ್ಗ ತಾನಾಗಿ ಗೋಚರವಾಗುತ್ತದೆ ಎಂಬುದು ಈ ಗಾದೆಗಳ ಅರ್ಥ. 9ನೆಯ ಒಂದು ಗಾದೆ ಮಾತು, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಹಿರಿಯರ ಅನುಭವದ ನುಡಿಯೇ ಗಾದೆ. ಕಿರಿದಾದ ಮಾತಿನಲ್ಲಿ ಹಿರಿದಾದ ಅರ್ಥವನ್ನು ಹೇಳುವ ಗಾದೆಗಳಿಲ್ಲದ ದೇಶವಿಲ್ಲ, ಭಾಷೆಯಿಲ್ಲ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತೆ ಗಾದೆಯ ಮಹತ್ವವನ್ನು ಹೇಳುತ್ತದೆ. ಹಸಿಯ ಗೋಡೆಯ ಮೇಲೆ ಹರುಳ ನೆಟ್ಟಂತೆ ಇದರ ಪರಿಣಾಮ. ಗಾದೆಗಳನ್ನು ಬುದ್ಧಿ ಹೇಳುವಾಗ, ವಿಚಾರಗಳನ್ನು ವ್ಯಕ್ತಪಡಿಸುವಾಗ, ಹೋಲಿಸುವಾಗ, ತಪ್ಪುಗಳನ್ನು ತಿದ್ದುವಾಗ ಬಳಸುತ್ತಾರೆ. ಈ ಗಾದೆಗಳು ಜ್ಞಾನ ಸಂಪಾದನೆಗೆ, ಬುದ್ಧಿಶಕ್ತಿ ಹೆಚ್ಚಿಸಿಕೊಳ್ಳಲು ಯಾವ ಮಾರ್ಗ ಅನುಸರಿಸಬೇಕು ಎಂದು ತಿಳಿಸುತ್ತದೆ. ಬೇರೆ ಬೇರೆ ಸ್ಥಳಗಳಿಗೆ ಭೇಟಿ ಕೊಟ್ಟರೆ ಸಾಮಾನ್ಯ ಜ್ಞಾನ ವೃದ್ಧಿಯಾಗುತ್ತದೆ. ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಓದಿದರೆ ಜ್ಞಾನ ವೃದ್ಧಿಯಾಗುತ್ತದೆ. ನಮ್ಮ ವ್ಯಕ್ತಿತ್ವ ಎತ್ತರಕ್ಕೆ ಬೆಳೆಯುತ್ತದೆ. ಪರಿಪೂರ್ಣ ವ್ಯಕ್ತಿಗಳನ್ನಾಗಿ ಬದುಕು ಸಾರ್ಥಕವಾಗುತ್ತದೆ ಎನ್ನುವುದು ಈ ಗಾದೆಯ ವಿಶೇಷ ಅರ್ಥವಾಗಿದೆ. ಇನ್ನು 10ನೆಯ ಮತ್ತು ಕೊನೆಯ ಒಂದು ಗಾದೆ, ಅರಮನೆಗಿಂತ ಸೆರೆಮನೆ ಲೇಸು. ಗಾದೆ ವೇದಕ್ಕೆ ಸಮಾನ. ಗಾದೆ ಸುಳ್ಳಾದರೂ ವೇದ ಸುಳ್ಳಾಗದಿಲ್ಲ. ಗಾದೆ ಹಿರಿಯರು ಹೇಳಿದ ಅನುಭವದ ನುಡಿಮುತ್ತುಗಳು. ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ. ಈ ಒಂದು ಅರಮನೆಗಿಂತ ನೆರೆಮನೆ ಲೇಸು ಎನ್ನುವಂಥದ್ದು. ಇಲ್ಲಿ ಅರಮನೆ ಎಂದಿರುವುದು ಹಣ, ಅಂತಸ್ತು, ಅಧಿಕಾರ ಎಂದು ಮರೆದಾಡುವ ಶ್ರೀಮಂತ ಜನರ ಮನೆ ಎಂದರ್ಥ. ಬಡವರನ್ನು ಇವರು ತಮ್ಮ ನೆರೆಮನೆಯವರನ್ನಾಗಿ ನೋಡಲು ಇಷ್ಟಪಡುವುದಿಲ್ಲ. ನೆರೆಮನೆ, ಅರಮನೆಗಿಂತ ನೆರೆಮನೆಯವರಾಗಿ ನೋಡಲು ಇಷ್ಟಪಡುವುದಿಲ್ಲ. ಬಡವರಿಗೆ ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತಾರೆ. ಆದ್ದರಿಂದ ಸರ್ವಜ್ಞ ಕವಿ ಹಂಗಿನ ಅರಮನೆಗಿಂತ ವಿಂಗಡದ ಗುಡಿಲೇಸು ಎಂದಿದ್ದಾರೆ. ಹಂಗಿಸಿ ಬಡವರನ್ನು ತಮ್ಮ ದಾಸ್ಯದಲ್ಲಿಟ್ಟುಕೊಳ್ಳುತ್ತಾರೆ, ಅವರ ಮೇಲೆ ದಬ್ಬಾಳಿಕೆ ಮಾಡುತ್ತಾರೆ. ಆದರೆ ನೆರೆಮನೆಯ ಸ್ನೇಹ ಸೌಹಾರ್ದದ ಸಂಕೇತವಾಗಿದೆ. ಇವಿಷ್ಟು ನಮ್ಮ 10ನೆಯ ತರಗತಿಯಲ್ಲಿ ಕೇಳುವಂತಹ ಗಾದೆ ಮಾತುಗಳಾಗಿದೆ. ಇನ್ನಷ್ಟು ಗಾದೆ ಮಾತುಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳುವ ಸ್ನೇಹಿತರೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.